ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚಿಗೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಹಿಂಗೆ ಏನಾಗುತ್ತೆ ಅಂತ ಇನ್ನೂ ಸಹ ಗೊತ್ತಾಗ್ತಿಲ್ಲ, ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಇದಕ್ಕೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಆಗಿರುವಂಥ ಖ್ವಾಜಾ ಆಸಿಫ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಪಾಕಿಸ್ತಾನ ಅವರು ಹೇಳ್ತಾವ್ರೆ, ಅಂದರೆ ಇವರು ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾವ್ರೆ. ನೋಡಿ, ಗೌರ್ಮೆಂಟ್ ಕಡೆಯಿಂದನೇ ಅವ್ರು ಹೇಳ್ಬಿಟ್ಟಿದ್ರು. ಗೌರ್ಮೆಂಟ್ ಅವ್ರು ಹೇಳೋ ಪ್ರಕಾರ, ಅಂದರೆ ಅವ್ರು ಟ್ವೀಟ್ ಮಾಡಿದ ಪ್ರಕಾರ ಏನು ಅಂತಂದರೆ, ನಾವು ಬಾಯ್ಕಾಟ್ ಮಾಡ್ತಿದ್ದೀವಿ ಇಂಡಿಯಾ ಮ್ಯಾಚ್ಗಳನ್ನ, ಬೇರೆ ಮ್ಯಾಚ್ಗಳನ್ನೆಲ್ಲ ಆಡ್ತೀವಿ, ಇಂಡಿಯಾ ಮೇಲೆ ನಾವು ಆಡೋದಿಲ್ಲ ಅಂತ ಗೌರ್ಮೆಂಟ್ ಅವ್ರು ಹೇಳ್ತಿದ್ರು. ಬಟ್ ಇನ್ನು ಅದ್ರ ರಿಲೇಟೆಡ್ ಅಫಿಷಿಯಲ್ ಕ್ಲಾರಿಟಿ ಅವ್ರು ಅಫಿಷಿಯಲ್ ಆಗೇ ಕೊಟ್ಟಿದ್ರು. ಬಟ್ ಅದು ಫೈನಲೈಸ್ ಇನ್ನೂ ಆಗಿಲ್ಲ, ಯಾಕಂದರೆ ಇನ್ನೂ ಮ್ಯಾಚ್ ಇದೆ. ಆ ಮ್ಯಾಚ್ ಅವ್ರು ಬಾಯ್ಕಾಟ್ ಮಾಡಿದ್ರು ಅಂದರೆ ಅವಾಗ ಅದು ಫೈನಲೈಸ್ ಆಗುತ್ತೆ. ಇವ್ರು ಯೂಟರ್ನ್ ಹೊಡಿಬೋದು ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಯೂಟರ್ನ್ ಹೊಡಿತಾರೆ ಪಾಕಿಸ್ತಾನ. ಏನು ಫಸ್ಟ್ ಟೈಮ್ ಅಲ್ಲ, ಬೇಜಾನ್ ಸಲ ಯೂಟರ್ನ್ ಹೊಡೆದಿದ್ದಾರೆ, ಯೂಟರ್ನ್ ಹೊಡ್ಕೊಂಡು ಬಂದಿದ್ದಾರೆ ಮತ್ತೆ ಆಡೋದಕ್ಕೆ. ಈ ಸಲ ಕೂಡ ಯೂಟರ್ನ್ ಹೊಡಿತಾರೆ ಅನ್ನೋ ಒಂದು ಹೋಪ್ ಫ್ಯಾಕ್ಟರ್ಲಿ ನಾವೆಲ್ಲ ಇದ್ದೀವಿ. ಯಾಕಂದರೆ ನಾವು BCCI ಅವರು ಹೇಳ್ತಾರೆ, ನಾವು ಹೋಗ್ಬಿಟ್ಟು ಕೂತ್ಕೊಂತೀವಿ ಗುರು, ಮ್ಯಾಚ್ನ ನಾವು ಬಾಯ್ಕಾಟ್ ಮಾಡ್ತಾರೆ, ನಾವು ಹೋಗ್ಬಿಟ್ಟು ಸ್ಟೇಡಿಯಮಲ್ಲಿ ಇರ್ತೀವಿ, ಸ್ಟೇಡಿಯಮಲ್ಲಿ ಅವ್ರು ಆಡಕ್ಕೆ ಬಂದಿಲ್ಲ ಅಂದರೆ ವಾಪಸ್ ಬರ್ತೀವಿ, ಮ್ಯಾಚ್ ರೆಫ್ರಿ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ವಾಪಸ್ ಬರ್ತೀವಿ ಅಂತ BCCI ಅವರು ಹೇಳ್ತಾರೆ. ಇಲ್ಲಿ ಖ್ವಾಜಾ ಆಸಿಫ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ICCನ ಬ್ಯಾನ್ ಮಾಡಬೇಕಂತ ಗುರು, ಗ್ಲೋಬಲ್ ಕ್ರಿಕೆಟ್ನ ಉದ್ಧಾರ ಮಾಡಬೇಕು ಅಂತಂದರೆ ICC ಅಂತ ಪಾರ್ಶಾಲಿಟಿ ಮಾಡುವಂಥ ಒಂದು ಬೋರ್ಡು ಇರಬಾರ್ದು, ಸೆಂಟ್ರಲೈಸ್ಡ್ ಆಗಿ ಇರಬಾರ್ದು, ಬೇರೆ ಒಂದು ಕ್ರಿಕೆಟಿಂಗ್ ಬಾಡಿ ಇರಬೇಕು. ICCನ ಬ್ಯಾನ್ ಮಾಡಬೇಕೆಲ್ಲ ಸೇರ್ಕೊಂಡು. ICCಯಿಂದ ಎಲ್ಲ ಮೆಂಬರ್ಸ್ಗಳು ಈಚೆ ಕಡೆ ಬಂದ್ಬಿಡ್ಬೇಕು. ಇಂಡಿಯಾ ಒಬ್ಬರನ್ನೇ ಇಟ್ಕೊಬೇಕು. ಇವರು ಇಂಡಿಯಾನ BCCI ಒಬ್ಬರನ್ನ ಇಟ್ಕೊಂಡ್ಬಿಡ್ಲಿ, ಇವರು ICC ಅವರು ಅವರೊಬ್ಬರ ಜೊತೆಗೇ ಮಾಡ್ಕೊಳ್ಳಿ, ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ. ನಾವೆಲ್ಲ ಸೇರ್ಕೊಂಡು ಒಂದು ಕ್ರಿಕೆಟಿಂಗ್ ಬಾಡಿನ ಕಟ್ಟೋಣ, ಹೊಸದಾಗಿ ಒಂದು ಗ್ಲೋಬಲ್ ಕ್ರಿಕೆಟಿಂಗ್ ಬಾಡಿನ ಕಟ್ಬಿಡೋಣ ನಾವು ಅಂತ ಇವರು ಕಟ್ಟಬೇಕು ನಾವು ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಈ ಕಡೆಯಿಂದ ಹರ್ಭಜನ್ ಸಿಂಗ್ ಹೇಳ್ತಾರೆ ಇದನ್ನು ನೋಡ್ಬಿಟ್ಟು, ನಾನು ಮಕ್ಕಳ್ರ ನಾವು ಯಾಕೋ ಇವರು ವರ್ತೋ ಸಂತೋಷ ಹೇಳ್ತಾರಲ್ಲ, ನಾವು ಮುಂಚೆ ಕಕ್ಕ ತಿಂದು ಬದುಕ್ತಾ ಇರೋ ನನ್ನ ಮಕ್ಕಳ ನೀವು ಇವಾಗ ಹಿಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಹೌದು, ಇಂಡಿಯಾ ಇಲ್ಲ ಅಂತ ಅಂದರೆ ಪಾಕಿಸ್ತಾನ ಸರ್ವೈವ್ ಕೂಡ ಆಗೋದಿಲ್ಲ. ಯಾಕೆಂತಂದರೆ ICCಗೆ ಹೋಗೋವಂಥ ರೆವೆನ್ಯೂ ಏನಿದೆ ಅದರಲ್ಲಿ ಮೆಜಾರಿಟಿ ಇಂಡಿಯಾದಿದೆ. ಆ್ಯಂಡ್ ಇವ್ರಿಗೆ ಬರೋವಂಥ ರೆವೆನ್ಯೂ ಏನಿದೆ $36 ಬಿಲಿಯನ್ ವರ್ಷಕ್ಕೇನಿದೆ ಅದು ಮೆಜಾರಿಟಿ ಇಂಡಿಯಾ ಕಡೆ ಹೋಗ್ತಾ ಇರೋಂಥ ರೆವೆನ್ಯೂ. ಏನು ಇವರು ಅಷ್ಟು ರೆವೆನ್ಯೂ ಜನರೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರಾ? ಇವ್ರು ಬದನೆಕಾಯಿ ಜನರೇಟ್ ಮಾಡ್ತಿಲ್ಲ, ಅಷ್ಟು ರೆವೆನ್ಯೂ ಹೋಗ್ತಾ ಇರೋದು ಇಂಡಿಯಾದಿಂದ ಬರ್ತಾ ಇರೋವಂಥ ರೆವೆನ್ಯೂಲಿ ಅವ್ರಿಗೆ ಕೊಡ್ತಾ ಇರೋದಷ್ಟೇ. ಅಲ್ಲಿ ಏನೋ ಇವ್ರು ದೊಡ್ಡ ರೆವೆನ್ಯೂ ಜನರೇಟ್ ಮಾಡೋ ಥರ ಪಾಕಿಸ್ತಾನದವರು ಬಿಲ್ಡಪ್ನ ತಗೊಂತಿದ್ದಾರೆ, ದೊಡ್ಡ ಕ್ರಿಕೆಟಿಂಗ್ ಬಾಡಿ ಸ್ಟಾರ್ಟ್ ಮಾಡಿಬಿಡ್ಬೇಕಂತೆ ಇವರು ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾ ಇರೋದು. ಸ್ಟಾರ್ಟ್ ಮಾಡ್ರಲ್ಲ, ನೋಡ್ತೀವಿ ಅದು ಏನು ಯಾವ ಕಂಟ್ರಿಗಳು ಬರ್ತಾರೆ ನಿಮ್ಮ ಜೊತೆಗೆ ಕ್ರಿಕೆಟಿಂಗ್ ಬಾಡಿ ಸ್ಟಾರ್ಟ್ ಮಾಡೋದಕ್ಕೆ, ನೋಡ್ತೀವಿ ನಾವು. ಏನು ಗುರು ನಾಲ್ಗೆನ ಕೆರಾನ ಏನೋ ಗೊತ್ತಾಗ್ತಿಲ್ಲ ಈ ಪಾಕಿಸ್ತಾನದವ್ರದ್ದು. ಸುಮ್ಮನೆ ಬಂದ್ಬಿಟ್ಟು ಕಾಲಿಡ್ಕೊಂತಾರೆ. ಹರ್ಭಜನ್ ಸಿಂಗ್ ಹೇಳೋದು ಅದೇ, ಲಾಸ್ಟಿಗೆ ಬಂದ್ಬಿಟ್ಟು ನಮ್ಮ ಕಾಲಿಗೆ ಬೀಳ್ತೀರಾ, ಗೊತ್ತಿರೋ ವಿಚಾರನೇ ಇದು. ಕ್ರಿಕೆಟ್ ಸರ್ವೈವ್ ಆಗುತ್ತೆ ಅನ್ಕೊಂಡಿದ್ದೀರಾ ಪಾಕಿಸ್ತಾನದಲ್ಲಿ? ಈ ಥರ ಏನೋ ಮಾಡ್ತು ಅಂತಂದರೆ ನೀವು ಬಾಯ್ಕಾಟ್ ಮಾಡ್ಬಿಟ್ಟು ನೀವು ಬದುಕ್ತೀರಾ? ನಮ್ಗೇನೂ ಲಾಸ್ ಇಲ್ಲ ಗುರು, ನೀವು ಆಡಿಲ್ಲ ಅಂತಂದರೆ ಇಂಡಿಯಾ ಅಗೇನ್ಸ್ಟ್ ಏನೂ ಲಾಸ್ ಇಲ್ಲ ಇಂಡಿಯಾಗೆ. ಇಂಡಿಯಾ ಹತ್ರ ಬೇಜಾನ್ ದುಡ್ಡಿದೆ, BCCI ಹತ್ರ ಬೇಜಾನ್ ದುಡ್ಡಿದೆ. ನೀವು ಈ ಥರ 20 ಮ್ಯಾಚ್ ಬಾಯ್ಕಾಟ್ ಮಾಡಿದ್ರು ಕೂಡ ಏನು ನಮಗೆ ಎಫೆಕ್ಟ್ ಆಗೋದಿಲ್ಲ. ನಮಗೇನು ಎಫೆಕ್ಟ್ ಆಗಲ್ಲ, ನಿಮಗೆ ಎಫೆಕ್ಟ್ ಆಗೋದು. ನೋಡ್ರಿ ಏನು ಮಾಡ್ತೀರಾ, ನಾವೇನು ಆಡಬೇಕು ಅಂತ ಇಲ್ಲ, ನೀವು ಆಡಿಲ್ಲ ಅಂತಂದ್ರೆ ನಮಗೇನೆ ಒಳ್ಳೆಯದು, ನೀವು ಆಡಬೇಡಿ ಪರವಾಗಿಲ್ಲ ಅಂತನೇ ಹೇಳಿದ್ದಾರೆ ಹರ್ಭಜನ್ ಸಿಂಗು. ಅಂದರೆ ಅವ್ರು ಆಡಿಲ್ಲ ಅಂದ್ರೆ ನಮಗೇನು ಲಾಸ್ ಗುರು, ನಮಗೇನು ಲಾಸ್ ಇಲ್ಲ, 2 ಪಾಯಿಂಟ್ ಬರುತ್ತೆ ನಮಗೆ, ನಾವು ಗೆದ್ದಂಗೆ ಲೆಕ್ಕ. ಅಲ್ಲಿ ಅವ್ರು ಬಾಯ್ಕಾಟ್ ಮಾಡಿದ್ರು ಅಂತ ಅಂದರೆ ಅವ್ರು ಸೋಲು ಒಪ್ಕೊಂಡ್ಬಿಟ್ಟು ಅವ್ರು ಸರೆಂಡರ್ ಆಗ್ಬಿಟ್ಟು ಆಡಕ್ಕೆ ಬರ್ತಾ ಇಲ್ಲ ಅಂತ, ಅದು 2 ಪಾಯಿಂಟ್ ಈಸಿಯಾಗಿ ಕೊಟ್ವಿ ಅಂತಲೇ ಅರ್ಥ. ಅದು ಇಂಡಿಯಾ ತಗೊಂಡಂಥ ಒಂದೇ ಒಂದು ನಿರ್ಧಾರ, ಅದೇ ಮುಸ್ತಫಿಜುರ್ ರೆಹಮಾನ್ನ IPL ಇಂದ ಬ್ಯಾನ್ ಮಾಡಿದ ಒಂದೇ ಒಂದು ನಿರ್ಧಾರ ಏನಿದೆ, ಇದು ಇಷ್ಟು ಮ್ಯಾಟ್ರು. ಒಬ್ಬ ಮನುಷ್ಯನ ಬ್ಯಾನ್ ಮಾಡಿದ್ದಿದ್ದಲ್ಲ, ಈ ಒಬ್ಬ ಮನುಷ್ಯನಿಂದ ಇಷ್ಟೆಲ್ಲ ಸೀನ್ ಆಗ್ತಿದೆ. ಈ ಕಡೆಯಿಂದ ಮುಸ್ತಫಿಜುರ್ ರೆಹಮಾನ್ ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದ ನಂತರ ಅಲ್ಲಿ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡಲ್ಲಿ ಅಲ್ಲಿ ಅವರು ಲೋಕಲ್ ಆಗಿ ಬ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. IPLನ ಬ್ಯಾನ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಂದರೆ ಅಲ್ಲಿ ಬ್ರಾಡ್ಕಾಸ್ಟ್ನ ಬ್ಯಾನ್ ಮಾಡಿದ್ರು. ಜೊತೆಗೆ ಅಲ್ಲಿನ ಪ್ಲೇಯರ್ಸ್ಗಳಿಗೆ ಇವರೇ ಒಂಥರ ಎಗೇನ್ಸ್ಟ್ ಬಿದ್ದರು. ನಾವು ವರ್ಲ್ಡ್ ಕಪ್ ಆಡಬೇಕು ಅಂತ ಬಾಂಗ್ಲಾದೇಶ್ ಪ್ಲೇಯರ್ಸ್ಗಳು ಕೂತ್ಕೊಂಡಿದ್ರು, ಇವ್ರು ಆಡಬೇಡ್ರಿ ಅಂತ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಜೊತೆಗೆ ಗೌರ್ಮೆಂಟು. ಸೊ ಪ್ಲೇಯರ್ಸ್ನು ಎಗೇನ್ಸ್ಟ್ ಹಾಕೊಂಡ್ರು ಅಲ್ಲಿ. ಸೊ ಅಲ್ಲಿ ಬಾಯ್ಕಾಟ್ ಆಯಿತು, ಕಂಪ್ಲೀಟ್ ಟೂರ್ನಮೆಂಟನ್ನು ಬಾಯ್ಕಾಟ್ ಮಾಡಿದ್ರು ಬಾಂಗ್ಲಾದೇಶ್ ಅವರು. ಅಫಿಷಿಯಲಿ ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತು. ಅಲ್ಲಿ ಅಲ್ಲಿ ಈ ಥರ ಅನ್ಯಾಯ ಆಗೋಗ್ಬಿಡ್ತು ಅಂತ ಈ ಪಾಕಿಸ್ತಾನದವರು, ICC ಸರಿ ಇಲ್ಲ, ICC ಒಂದು ಕರೆಕ್ಟಾಗಿರೋಂಥ ನಿರ್ಧಾರ ತಗೊಬೇಕು, ಇಲ್ಲಿ ಬಾಂಗ್ಲಾದೇಶ್ಗೆ ಅನ್ಯಾಯ ಆಗಿದೆ ಅಂತ ಪಾಕಿಸ್ತಾನದವರು ನಾವು ಬಾಯ್ಕಾಟ್ ಮಾಡ್ತೀವಿ ಟೂರ್ನಮೆಂಟ್ನ. ಶ್ರೀಲಂಕಾದಲ್ಲಿ ಹಾಕಿದ್ರು ಕೂಡ ಇವ್ರಿಗೆ ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಕೂತ್ಕೊಂಡ್ರು. ಇಲ್ಲಿ ನೋಡ್ತು ಅಂದರೆ ಈ ಸಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಪಾಕಿಸ್ತಾನದವ್ರು ಬಾಯ್ಕಾಟ್ ಮಾಡ್ತಾರೋ ಮಾಡೋದಿಲ್ವೋ ಅಂತ.
ನೋಡಬೇಕಾಗತ್ತೆ. ಇವ್ರು ಕೊಡ್ತಾ ಇರೋವಂಥ ಸ್ಟೇಟ್ಮೆಂಟ್ಗಳೆಲ್ಲ ನೋಡ್ತು ಅಂತಂದರೆ ಏನಾದ್ರು ಕಾಲು ಹಿಡ್ಕೊಳಕ್ಕೆ ಬಂದರು ಅಂತಾರೆ. ಅವತ್ತೇನಾದ್ರು ಮ್ಯಾಚ್ ಏನಾದ್ರು ಇವ್ರು ಆಡಬೇಕು, ಇವರು ಡಿಫೆನ್ಸ್ ಮಿನಿಸ್ಟರು ICCನ ಬ್ಯಾನ್ ಮಾಡಬೇಕು ಅಂತ ಹೇಳಿರೋದು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿರೋದು, ಇದೆಲ್ಲ ನಿಜವಾದ ಚಿಲ್ಡ್ರನ್ ಮಕ್ಕಳು ಅಂತ ಅನ್ನಿಸ್ಬಿಡ್ತು ಏನಾದ್ರು ಬಂದ್ಬಿಟ್ಟು ಆಡಿದ್ರು ಅಂತಂದರೆ. ಇವ್ರು ಕೊಡ್ತಿರೋಂಥ ಸ್ಟೇಟ್ಮೆಂಟ್ಗಳಿಗೆ ಆಡಬಾರ್ದು ಲೆಕ್ಕವಾಗಿ ನೋಡ್ತು ಅಂತಂದರೆ ಅವರು ಮಾನ ಮರ್ಯಾದೆ 3 ಕಾಸಿಗೆ ಇಟ್ಕೊಂಡಿರೋರಾದ್ರು ಅಂತಂದರೆ ಆಡಬಾರ್ದು ಅವರು. ಅವ್ರು ಆಡಿದ್ರೆ ನಮಗೇನು ಲಾಸ್ ಇಲ್ಲ, ನಾವೇ ಗೆಲ್ತೀವಿ ಆ ಮ್ಯಾಚಲ್ಲಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.